ಶಿವರಾಜ್ ತಂಗಡಗಿ ಒಂದು ಕಡೆ ಮಾತಾಡಿದ್ದಾರೆ. ಮೋದಿ ನೇತೃತ್ವದ NDA ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಭವಿಷ್ಯ ನುಡಿದಿರೋದು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಸಾಮಾಜಿಕ ನ್ಯಾಯದಡಿಯಲ್ಲಿ ರಾಜಕೀಯ ಮಾಡ್ತಾರವರು. ಬಿಜೆಪಿಯವರದ್ದು ಸಂವಿಧಾನ ಬದಲಾಯಿಸ್ತೀವಿ ಅನ್ನುವ ರೀತಿಯ ನಿಯಮ ಹಾಕೊಂಡ್ಬಿಟ್ಟಿದ್ದಾರೆ ಅವರು. ಹಿನ್ನೆಲೆಯಲ್ಲಿ ಬಹಳ ದಿನ ಕೇಂದ್ರದ ಈ NDA ಸರ್ಕಾರ ಉಳಿಯಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಸರ್ಕಾರ ಒಂದು ವೇಳೆ ಬಂದರೂ ಕೂಡ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಜನರೇ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಚುನಾವಣೆ ಪೂರ್ವದೊಳಗೆ ಹೇಳಿದ್ದೆ, NDA ಗೌರ್ಮೆಂಟ್ ಭಾಳ ಕಷ್ಟದ ಇದೆ ಈ ಸತೆ. ನಮ್ಮ ಸರ್ಕಾರ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ, ಇಂಡಿಯಾ ಸರ್ಕಾರ ಬಂದರು ಅಂತ. ನಾವು ಭಾಳ ಸಮೀಪ ಬಂದ್ವಿ. ಆದರೆ ಅನಿವಾರ್ಯ, ಜನರು ಏನು ತೀರ್ಪು ಕೊಡ್ತಾರೋ ಆ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು. ಜನರೇ ನಮಗೆ ದೇವರು. ನಾವು ಬಿ ಜೆ ಪಿ ದೇವರು ಅನ್ನಂಗಿಲ್ಲ, ಅವರು ನಾವೇ ದೇವರು ಅಂತಾರೆ. ಆದರೆ ನಾವು ಕಾಂಗ್ರೆಸ್ದವರು ಜನರೇ ದೇವರು ಅಂತ ನಾವು ಹೇಳ್ತೀವಿ. ಹೀಗಾಗಿ ದೇವರು ಜನರು ಏನು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾವು ಒಪ್ಕೊತೀವಿ. ಮುಂದಿನ ಸತೆ ಮತ್ತೆ ಇನ್ನೂ ಪಕ್ಷ ಸಂಘಟನೆ ಮಾಡ್ತೀವಿ. ಅದ್ರ ಜೊತೆಗೆ ನನ್ನ ಅನಿಸಿಕೆ, NDA ಏನು ಭಾಳ ದಿವಸ ಉಳಿಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅವ್ರು ಯಾವಾಗಲೂ ತಮ್ಮದೇ ಆದಂಥ ಆಳ್ವಿಕೆಯನ್ನು ಮಾಡ್ಕೊತ ಬಂದಂಥವ್ರು. ಹೀಗಾಗಿ ಸಾಮಾಜಿಕ ನ್ಯಾಯದ ಒಳಗೆ ಇರುವಂಥ ಕೆಲವೊಂದಿಷ್ಟು ಪಕ್ಷಗಳು ಇದ್ದಾವೆ, ಅದ್ರ ಜೊತೆಗೆ ಸೇರಿದ್ದಾವೆ. ಇವತ್ತು ಉದಾಹರಣೆ ಬಿಹಾರದ ನಿತೀಶ್ ಕುಮಾರ್ ಇರ್ಬೋದು, ಮತ್ತು ಆಂಧ್ರದ ಚಂದ್ರಬಾಬು ನಾಯ್ಡು ಇರ್ಬೋದು. ಅವರು ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನವನ್ನು ನಂಬಿ ಅಂದರೆ ರಾಜಕಾರಣವನ್ನು ಮಾಡೋಂಥವ್ರು. ಇವರೆಲ್ಲ ಒಂದು ಕಡೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅನ್ನೋ ಥಿಯರಿ ಒಳಗೆ ಇವರ ರಾಜಕೀಯ ಏನು ಆಡಳಿತವನ್ನು ಮಾಡಿದರೆ ನನಗನ್ಸಿದ ಮಟ್ಟಿಗೆ ಭಾಳ ದಿವಸ ಸರ್ಕಾರ ಉಳಿಯಂಗಿಲ್ಲ. ಇಂಡಿಯಾ ಸರ್ಕಾರ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ. ನನಗೆ ಆ ವಿಶ್ವಾಸ ಇದೆ.